ಪ್ರಜಾವಾಣಿ ಆಯೋಜನೆ ಮಾಡಿರುವಂತಹ ಅತಿ ದೊಡ್ಡ ಎಜುಕೇಶನ್ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷನೂ ಇಲ್ಲಿ ಸಾಕಷ್ಟು ಜನ ಪಾಲಕರು ಮತ್ತೆ ವಿದ್ಯಾರ್ಥಿಗಳು ಬರ್ತಾರೆ. ಒಂದು ಮೇಳದ ಪ್ರಮುಖ ಅಂಶ ಏನು ಅಂದ್ರೆ ಇಲ್ಲಿ 50ಕ್ಕಿಂತಲೂ ಹೆಚ್ಚು ದೇಶದ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು ಒಟ್ಟಿಗೆ ಒಂದೇ ಕಡೆ ಸಿಗ್ತವೆ. ಸೊ ವಿದ್ಯಾರ್ಥಿಗಳಲ್ಲಿ ಇರಬಹುದಾದ ಗೊಂದಲ ಆಗಿರ್ಲಿ ಅಥವಾ ಪಾಲಕರಿಗೆ ಅಲ್ಲಿ ಸಿಗಬಹುದಾದ ಸ್ಕಾಲರ್ಶಿಪ್ ಮಾಹಿತಿ ಆಗಿರ್ಲಿ, ಎಲ್ಲವೂ ಒಟ್ಟಿಗೆ ಸಿಗೋದ್ರಿಂದ ಇವತ್ತು ಶನಿವಾರ ಬೆಳಗಿನ ಹೊತ್ತಾಗಿರೋದ್ರಿಂದ ಸಾಕಷ್ಟು ಜನ ಪಾಲಕರು ಬಂದಿದ್ದಾರೆ. ಮಧ್ಯಾಹ್ನ ಪರೀಕ್ಷೆಯ ಹೊತ್ತಿಗೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಮಾಕ್ ಟೆಸ್ಟ್ ಮಾಡೋದ್ರಿಂದ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೀಲಿ ಅಂತ ಪ್ರತಿ ವರ್ಷನೂ ಮಾಕ್ ಟೆಸ್ಟ್ ಸಹ ಮಾಡ್ತೀವಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಆ ಹೊತ್ತಿಗೆ ತುಂಬಾ ಜನ ಬರ್ತಾರೆ. ಈಗ ನೀವು ನೋಡ್ದಂಗೆ ಎಲ್ಲಾ ಮಳಿಗೆಗಳಲ್ಲೂ ಪಾಲಕರು ಆಯಾ ಸಂಸ್ಥೆಗಳ ಜೊತೆ ಚರ್ಚೆಗಳನ್ನ ಮಾಡ್ತಿದ್ದಾರೆ, ಅವರಿಗೆ ಬೇಕಾದ ಮಾಹಿತಿ ತಗೊಳ್ತಿದ್ದಾರೆ. ಸರ್, 2 ದಿನಗಳ ಕಾಲ ಎಜುಕೇಶನ್ ಎಕ್ಸ್ಪೋ ಆಯೋಜನೆ ಆಗಿದೆ. ಫಸ್ಟ್ ಡೇ ರೆಸ್ಪಾನ್ಸ್ ಹೇಗಿದೆ ಸರ್? ರೆಸ್ಪಾನ್ಸ್ ಸ್ವಲ್ಪ ಬೆಳಿಗ್ಗೆ ಜಾಸ್ತಿ ಇರಲಿಲ್ಲ, ಈಗ ಬರ್ತಾ ಇದ್ದಾರೆ. ಸೊ ವಿ ಎಕ್ಸ್ಪೆಕ್ಟ್ ಇನ್ನ ಜಾಸ್ತಿ ಆಗತ್ತೆ ಆಸ್ ದಿ ಡೇ ಗೋಸ್ ಬೈ. ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಏನೆಲ್ಲ ಡೌಟ್ಸ್ ಕೇಳ್ತಾ ಇದ್ದಾರೆ ಇಲ್ಲಿ? Generally about the courses, engineering that we run here is jasti with the modern trend, AI, atara. So we are getting good response for that. Admission ಬಗ್ಗೆ ವಿಚಾರಿಸ್ತಾ ಇದ್ದಾರೆ. Admission ಬಗ್ಗೆ. What are the formalities? Yeah. It's happening good. ನಿಮ್ಮ ಹೆಸರು ಡೆಸಿಗ್ನೇಷನ್? ನಮ್ಮ ಹೆಸರು ಅಶ್ವಥ್ ಅಂತ. I am a professor here in Mahi. Admission. Thank you. ಎಜುಕೇಶನ್ ಎಕ್ಸ್ಪೋದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ವಿದ್ಯಾರ್ಥಿಗಳಿಗೆ ಏನೆಲ್ಲ ಆಪರ್ಚುನಿಟೀಸ್ ಕೊಟ್ಟಿದ್ದೀರಾ? ಆಪರ್ಚುನಿಟೀಸ್ ಅಂದರೆ ಸರ್ ಅವೇರ್ನೆಸ್ ಮೇನ್ಲಿ. ಸೊ ಮನೆಯಲ್ಲೇ ಕೂತಿದ್ರೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ನಾವು ಏನೋ ಶೀಲ್ಡ್ ಇಟ್ಕೊಂಡಿರ್ತೀವಿ, ಇದೇ ಕೋರ್ಸ್ ಮಾಡಬೇಕು ಅದೇ ಮಾಡಬೇಕು ಅಂತ. ಇವಾಗಾದರೆ ಅವೇರ್ನೆಸ್ ಸಿಗುತ್ತೆ. ಬೇಕಾದಷ್ಟು ಥರ ಕೋರ್ಸ್ ಇರುತ್ತೆ. ಇಟ್ಸ್ ನಾಟ್ ಓನ್ಲಿ ಇಂಜಿನಿಯರಿಂಗ್ ಆರ್ ಮೆಡಿಕಲ್, ಬೇಕಾದಷ್ಟು ಥರ ಕೋರ್ಸ್ಗಳಿದೆ. ಸೊ ಅದು ಮಕ್ಕಳಿಗೆ ಆ್ಯಕ್ಚುಲಿ ಉಪಯೋಗಕ್ಕೆ ಬರುತ್ತೆ. ಅವ್ರ ಇಂಟ್ರೆಸ್ಟನ್ನ ಪರ್ಸ್ಯೂ ಮಾಡೋದಕ್ಕೆ ಇಟ್ಸ್ ಗುಡ್ ಆಪರ್ಚುನಿಟಿ. ವಿದ್ಯಾರ್ಥಿಗಳು ಪೋಷಕರ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಕಡೆಯಿಂದ? ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಇದೆ ಸರ್. ಮುಂದಕ್ಕೆ ಚೆನ್ನಾಗಿ ಆಗ್ಬೋದು ಅಂತ ಅನಿಸಿಕೆ. ಸೊ ಇದು ಕೆಲವು ಎಕ್ಸಾಮ್ಸ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ ಇವತ್ತು. ಸೊ ಮೇ ಬಿ ದಟ್ ಇಸ್ ಒನ್ ಆಫ್ ದ ರೀಸನ್. JEE ಎಕ್ಸಾಮ್ಸ್ ನಡೀತಾ ಇದೆ, ನಾಳೆ ಬರ್ತಾರೆ ಅನಿಸ್ಬೋದು, ಇರ್ಬೋದು. ಮಧ್ಯಾಹ್ನದ ಮೇಲೂ ಊಟದ ನಂತರ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ. ಅಲ್ಲಿವರೆಗೆಲ್ಲ ಮುಗ್ದಿರುತ್ತೆ. ಸೊ ಮೋಸ್ಟ್ ಸರ್, ಇವತ್ತು ಎಡ್ಯುವರ್ಸ್ ಎಜುಕೇಶನ್ ಎಕ್ಸ್ಪೋ ನಡೀತಾ ಇರುವಂಥದ್ದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 2 ದಿನಗಳ ಕಾಲ. ಈಗ ಫಸ್ಟ್ ಡೇ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ? ಜೊತೆಗೆ ವಿದ್ಯಾರ್ಥಿಗಳು ಪೋಷಕರೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಇದು ಡೆಕ್ಕನ್ ಹೆರಾಲ್ಡ್ ಎಡ್ಯುವರ್ಸ್ ತುಂಬ ಚೆನ್ನಾಗಿ ಆರಂಭಗೊಂಡಿದೆ. ತುಂಬ ಎನ್ಕ್ವೈರೀಸ್ ಬರ್ತಾ ಇದ್ದಾವೆ. ನಮ್ಮ ಏಮ್ಸ್ ಇನ್ಸ್ಟಿಟ್ಯೂಟ್ ಕಳೆದ 30 ವರ್ಷಗಳಿಂದ ಉನ್ನತ ಶಿಕ್ಷಣದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದುಕೊಂಡಿದೆ ಮತ್ತು ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ದೇಶ ವಿದೇಶಗಳಿಂದ ಜನರೆಲ್ಲ ಬಂದು ನಮ್ಮಲ್ಲಿ ವಿದ್ಯಾಭ್ಯಾಸ ಪಡೆದುಕೊಳ್ತಾ ಇದ್ದಾರೆ. ಈ ಒಂದು ಉತ್ತಮವಾದ ಸಭೆಯಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಡಾಕ್ಟರ್ ಗೋವಿಂದರಾಜ್ ಪಂಡಿತ್, ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಡೈರೆಕ್ಟರ್, BCA ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ರೆಸ್ಪಾನ್ಸ್ ಚೆನ್ನಾಗಿದೆ, ಬರ್ತಾ ಇದ್ದಾರೆ. ತುಂಬ ಎನ್ಕ್ವೈರೀಸ್ ಇದೆ, ಯಾವುದೆಲ್ಲ ಕೋರ್ಸಸ್ ಇದೆ, ಯಾವ ಕೋರ್ಸ್ ಓದಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಏನೇನೆಲ್ಲ ಆಪ್ಷನ್ಸ್ ಇದೆ ಆಫ್ಟರ್ 12th ಸ್ಟ್ಯಾಂಡರ್ಡ್ ಎಲ್ಲ ಕೇಳ್ತಾ ಇದ್ದಾರೆ. ತುಂಬ ಮಾಹಿತಿ ಪಡಿತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಸರ್. ಯಾವ್ಯಾವ ಕೋರ್ಸಸ್ ಇದೆ, ಡಿಫ್ರೆಂಟ್ ಕೋರ್ಸಸ್ ಯಾವ್ಯಾವ್ದಿದೆ ಅಪಾರ್ಟ್ ಫ್ರಮ್ ಇಂಜಿನಿಯರಿಂಗು, BSc ಇರ್ಬೋದು, BCom ಇರ್ಬೋದು, ಎಲ್ಲ ಥರ ಎನ್ಕ್ವೈರೀಸು ಇದೆ ಇಲ್ಲಿ. ಸರ್ ನಮ್ಮಲ್ಲಿ ಇಂಜಿನಿಯರಿಂಗು ಇದೆ, ನಾನ್ ಇಂಜಿನಿಯರಿಂಗು ಇದೆ, ಆರ್ಕಿಟೆಕ್ಚರ್ ಇದೆ, ಲಾ ಇದೆ, ಸೊ ಜರ್ನಲಿಸಮ್ ಇದೆ. ಸೊ ತುಂಬ ಕೋರ್ಸಸ್ ಇದೆ, ವೆರೈಟಿ ಆಫ್ ಕೋರ್ಸಸ್ ಇದೆ. ಇಂಜಿನಿಯರಿಂಗ್ ಇರ್ಬೋದು, ನಾನ್ ಇಂಜಿನಿಯರಿಂಗ್ ಇರ್ಬೋದು. ಸೊ ಎಲ್ಲ ಮಾಹಿತಿ ಪಡಿತಾ ಇದ್ದಾರೆ. ಸರ್ ನನ್ನ ಹೆಸರು ನೀತು ಅಂತ. ರೇವಾ ಯೂನಿವರ್ಸಿಟಿ ಸ್ಕೂಲ್ ಆಫ್ ಎಲೆಕ್ಟ್ರಾನಿಕ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.